ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಂಧನ ಭಯ ಕಾಡ್ತಾ ಇದೆಯಾ? ಅಜ್ಞಾತ ಸ್ಥಳದಲ್ಲಿ ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರಿದ್ದಾರೆ. ಮಾಜಿ ಸಚಿವ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾ ಬೆನ್ನಲ್ಲೇ ನಾಪತ್ತೆ ಆಗಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಬಲವಂತವಾಗಿ ಅವರನ್ನ ಬಂಧಿಸಬಾರದು ಅಂತ ಹೈಕೋರ್ಟ್ ಹೇಳಿತ್ತು. ಅದಾದ ನಂತರ ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಸ್ಫೋಟಕ ವಿಚಾರಗಳು ಗೊತ್ತಾಗ್ತಿದ್ದ ಹಾಗೆ ಅವರ ಬಲವಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅರೆಸ್ಟ್ ಮಾಡಬಾರ್ದು ಅಂತಿತ್ತಲ್ಲ, ಅದರ ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅವ್ರನ್ನ ವಿಚಾರಣೆ ಮಾಡಬೇಕು, ಅರೆಸ್ಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಐಡಿ ತಂಡದಿಂದ. ಈಗ ಸಿಐಡಿ ತಂಡದಿಂದ ಬೈರತಿ ಬಸವರಾಜ್ ಅವರ ಬಂಧನಕ್ಕೋಸ್ಕರ ಶೋಧ ಮಾಡಲಾಗ್ತಾ ಇದೆ. ಮಫ್ತಿಯಲ್ಲೂ ಪೊಲೀಸರಿಂದ ಶಾಸಕರಿಗಾಗಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡ್ರ ಶಾಸಕ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಬೈರತಿ ನಿವಾಸದಲ್ಲೂ ಕೂಡ ಇಲ್ಲ. ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರು ಹಿರಿಯ ವಕೀಲರ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೈರತಿ ಬಸವರಾಜ್ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ. ಬಂಧನ ಭೀತಿ ಇರುವಂತ ಹಿನ್ನೆಲೆಯಲ್ಲಿ ಹೈಕೋರ್ಟ್ನಲ್ಲಿ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಪರವಾಗಿ ತೀರ್ಪು ಬಂದಿರುವಂತ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಿರಿಯ ವಕೀಲರುಗಳ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಬೈರತಿ ಬಸವರಾಜ್ ಅವರು. ಸೊ ಅಲ್ಲಿವರೆಗೂ ಎಸ್ಕೇಪ್ ಆಗೇ ಇರ್ತಾರಾ, ನಾಪತ್ತಾಗೇ ಇರ್ತಾರಾ? ಈ ಪ್ರಶ್ನೆ ಉತ್ತರ ಸಿಗಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಏನೇನೆಲ್ಲ ಆಗ್ತಾ ಇದೆ ಅಂತ? ಪೃಥ್ವಿರಾಜ್, ಪ್ರಮುಖವಾಗಿ ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣದಲ್ಲಿ ಈಗ ಮಹತ್ವದ ಒಂದು ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಸಿಐಡಿ ಅಧಿಕಾರಿಗಳು ಮಾಜಿ ಸಚಿವ ಹಾಗೂ ಕೇರಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕ ಆಗಿರುವಂತಹ ಬೈರತಿ ಬಸವರಾಜ್ಗೆ ಈಗ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಈಗ ಬಂಧನ ಭೀತಿಯಲ್ಲಿರುವಂತಹ ಶಾಸಕ ಕಳೆದ ಈ ವಾರದಲ್ಲಿ ಕೂಡ ಯಾರ ಸಂಪರ್ಕದಲ್ಲೂ ಇಲ್ಲ. ಯಾಕಂದ್ರೆ ಈಗ ನಿನ್ನೆಯಷ್ಟೇ ಹೈಕೋರ್ಟ್ ಅಲ್ಲಿ ಒಂದು ನಿರೀಕ್ಷಣಾ ಜಾಮೀನು ವಜಾ ಆಯಿತು. ಆ ಬಳಿಕ ಎಲ್ಲೂ ಕೂಡ ಪತ್ತೆ ಇಲ್ಲ. ಅಜ್ಞಾತ ಸ್ಥಳದಲ್ಲಿ ಬೈರತಿ ಬಸವರಾಜ್ ಉಳ್ಕೊಂಡಿರುವಂತದ್ದು. ಒಂದು ಕಡೆ ಈಗ ಸಿಐಡಿ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಬಂಧನ ಒಂದು ಮಾಡುವಂತ ನೀವೇ ಯಾವುದೇ ಕ್ಷಣದಲ್ಲೂ ಸಿಕ್ಕರೂ ಕೂಡ ಅವರನ್ನ ಕೂಡಲೇ ವಶಕ್ಕೆ ಪಡೆಯೋಕೆ ಎಲ್ಲ ಒಂದು ಪ್ರಿಪರೇಷನ್ಸ್ ಅನ್ನ ಸಿಐಡಿ ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು. ಅದಲ್ಲದೆ ಮುಫ್ತಿಯಲ್ಲೂ ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ. ಆದ್ರೆ ಕಳೆದ ಈ ವಾರದಲ್ಲಿ ಮನೆಗೂ ಕೂಡ ಅಂದ್ರೆ ಅವರು ಬೆಳಗಾವಿಗೆ ಹೋದಂತವರು ರಿಟರ್ನ್ ಬಂದಿಲ್ಲ ಅಂತೇಳಿ ಕೆಲವೊಂದು ಪೊಲೀಸರಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಕಳೆದ ವಾರ ಅಲ್ಲಿನ ಬೆಳಗಾವಿ ಅಧಿವೇಶನದಲ್ಲಿ ಭಾಗಿಯಾದಂತಹ ಈ ವಾರದಲ್ಲಿ ಅವರು ವಿಧಾನಸಭೆಗೆ ಅಂದ್ರೆ ಅಲ್ಲಿನ ಅಧಿವೇಶನಕ್ಕೆ ಅವರು ಕೂಡ ಯಾವುದೇ ರೀತಿಯಾಗಿ ಹೋಗಿರಲಿಲ್ಲ. ಹೀಗಾಗಿ ಒಂದು ಕಡೆ ಬೆಳಗಾವಿಗೆ ಹೋದಂತವರು ಎಲ್ಲಿಗೆ ಹೋದ್ರು ಅನ್ನೋ ಪ್ರಶ್ನೆ ಈಗ ನಿಗೂಢವಾಗಿ ಉಳಿದಿರುವಂತದ್ದು. ಯಾರ ಸಂಪರ್ಕದಲ್ಲೂ ಕೂಡ ವಿಧಾನಸಭಾ ಕ್ಷೇತ್ರದ ಬೆಂಬಲಿಗರಾಗಿರ್ಬೋದು, ಅವರ ಯಾರಿದ್ದಾರೆ ಅವರ ಮುಖಂಡರ ಸಂಪರ್ಕದಲ್ಲೂ ಕೂಡ ಬೈರತಿ ಬಸವರಾಜ್ ಇಲ್ಲ. ಈಗ ಒಂದು ಹಿರಿಯ ವಕೀಲರ ಸಂಪರ್ಕದಲ್ಲಿ ಈಗ ಬೈರತಿ ಬಸವರಾಜ್ ಇರುವಂತದ್ದು. ಮತ್ತೆ ಒಂದು ಕಡೆ ಈಗ ಸುಪ್ರೀಂ ಕೋರ್ಟ್ ಮೊರೆ ಕೂಡ ಒಂದು ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ಗೆ ಏನಾದರೂ ಅಲ್ಲಿ ಅರ್ಜಿಯನ್ನು ಹಾಕೊಳ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಬೈರತಿ ಬಸವರಾಜ್ ಮೊದಲಿಂದಲೂ ಕೂಡ ಕೊಲೆ ಆದಂತ ಕ್ಷಣದಿಂದಲೂ ಕೂಡ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಪ್ರಾಪರ್ಟಿಯ ವಿಚಾರದಲ್ಲಿ ಸಂಬಂಧಪಟ್ಟಂತೆ ರೌಡಿ ಶೀಟರ್ನನ್ನ ಕೊಲೆ ಮಾಡಿಸಲಾಗಿತ್ತು. ಅದಲ್ಲದೆ ರೌಡಿ ಶೀಟರ್ ಜಗ್ಗನ ಜೊತೆ ಇವರ ಸಂಪರ್ಕ ಇದೆ ಅನ್ನೋ ರೀತಿಯಲ್ಲಿ ಕೇಳಿ ಬಂದಿತ್ತು. ಆದ್ರೆ ಭಾರತೀಯ ನಗರ ಪೊಲೀಸ್ ಠಾಣೆ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ನನಗೂ ಈ ಕೊಲೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ರೌಡಿ ಶೀಟರ್ ಜಗ್ಗ ಇರೋದು, ಉಳಿದ ಆರೋಪಿಗಳು ಯಾರು ಕೂಡ ನನ್ನ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳಿದ್ರು. ಬೈರತಿ ಬಸವರಾಜ್ ಅವರಿಗೆ ಬಂಧನದ ಭೀತಿ ಎದುರಾಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಬೈರತಿ ಬಸವರಾಜ್ ಅವರು ನಾಪತ್ತೆ ಆಗಿದ್ದಾರೆ. ಇಲ್ಲಿ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸಿದ್ರು, ಅದಕ್ಕೆ ತಕ್ಕಂತೆ ತೀರ್ಪು ಕೂಡ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಬಂಧನದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ. ಸಿಐಡಿ ಪೊಲೀಸರು ಬೈರತಿ ಬಸವರಾಜ್ ಅವರನ್ನ ಬಂಧನ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು. ಬಂಧನ ಮಾಡ್ಲಿಕ್ಕೆ ಮುಂದಾಗ್ತಿದ್ದ ಹಾಗೆ ಕಣ್ಮರೆ ಆಗಿದ್ದಾರೆ ಬೈರತಿ ಬಸವರಾಜ್ ಅವರು, ನಾಪತ್ತೆ ಆಗಿದ್ದಾರೆ. ಬೈರತಿ ಬಸವರಾಜ್ ಮಾಜಿ ಸಚಿವ, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಸಾಕಷ್ಟು ತಿಂಗಳಿಂದ ನಡೀತಾ ಇದ್ದಂತ ಒಂದು ವಿಚಾರಣೆ, ತನಿಖೆಯನ್ನ ಮಾಡ್ತಾ ಇದ್ರು ಪೊಲೀಸರು. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಅವಾಗಲೇ ಮಾತನಾಡ್ತಾ ಇದ್ರಿ, ಕಂಟಿನ್ಯೂ ಮಾಡಿ. ಪ್ರಮುಖವಾಗಿ ಈ ಒಂದು ಪ್ರಾಪರ್ಟಿಯ ವಿಚಾರದಲ್ಲಿ ಇವರು ಕಾನ್ಸ್ಪರೆನ್ಸಿ ಮಾಡಿರುವಂತದ್ದು, ಅದಕ್ಕೆ ಎವಿಡೆನ್ಸ್ ಗಳನ್ನ ಸಿಐಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಮತ್ತೆ ಉಳಿದ ಆರೋಪಿಗಳನ್ನ ಏನು ವಿಚಾರಣೆ ಮಾಡಿದ್ರು, ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಬೈರತಿ ಬಸವರಾಜ್ ಹೆಸರನ್ನ ಬಾಯ್ಬಿಟ್ಟಿದ್ದಾರೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಆ ಒಂದು ಹೇಳಿಕೆಯನ್ನ ಕಳೆದ ಒಂದು ಹೈಕೋರ್ಟ್ ಅಲ್ಲೂ ಕೂಡ ಎಸ್ಪಿಪಿ ಅವರು ಆ ಬಗ್ಗೆ ಗಂಭೀರವಾಗಿ ಒಂದು ವಾದವನ್ನ ಮಾಡಿದ್ರು. ಇವರು ಒಳಸಂಚನ ರೂಪಿಸಿರುವಂತದ್ದು ಮತ್ತೆ ಆ ಒಂದು ಕೊಲೆ ಕೇಸಲ್ಲಿ ಇವರು ಭಾಗಿಯಾಗಿರುವಂತದ್ದು ಎಲ್ಲವೂ ಕೂಡ ಸಾಕ್ಷ್ಯಾಧಾರಗಳು ಸಿಕ್ಕಿ ಹೀಗಾಗಿ ಅವರನ್ನ ಬಂಧನ ಮಾಡಲೇಬೇಕು ಅಂತೇಳಿ ಎಸ್ಪಿಪಿ ಅವರು ಕೂಡ ವಾದ ಮಾಡಿದ್ರು. ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ವಾದ ಪ್ರತಿವಾದ
ವಾದಗಳು ನಡೆದಿತ್ತು. ಆ ನಿಟ್ಟಿನಲ್ಲಿ ನಿನ್ನೆ ಹೈಕೋರ್ಟ್ ಅಲ್ಲೂ ಕೂಡ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಈ ಮೂಲಕವಾಗಿ ಈಗ ಶತಾಯಗತಾಯ ಅವರನ್ನ ಬಂಧನ ಮಾಡೋಕೆ ಎಲ್ಲ ಒಂದು ಸಿದ್ಧತೆಯನ್ನ ಈಗ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಮತ್ತೆ ಎಲ್ಲ ಕಡೆ ಸಿಐಡಿ ಅಧಿಕಾರಿಗಳು ಈಗ ಒಂದು ಟೀಮ್ ಈಗ ಆಲ್ರೆಡಿ ಅವರ ಒಂದು ಮೇಲೆ ನಿಗಾವನ್ನ ವಹಿಸುವಂತದ್ದು, ಮತ್ತೆ ಅವ್ರು ಯಾವ ರೀತಿ ಟ್ರಾವೆಲ್ ಮಾಡಿದ್ದಾರೆ, ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಈಗ ಸಿಐಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ರೌಡಿ ಶೀಟರ್ ಜಗ್ಗರ ಜೊತೆ ಉಳಿದ ಆರೋಪಿಗಳ ಜೊತೆ ಇವರು ಕಾನ್ಸ್ಪಿರಸಿ ಮಾಡುವಂತದ್ದು, ಮತ್ತೆ ಫೋನ್ ಸಂಪರ್ಕದಲ್ಲಿ ಇವರು ಆ ಸಂದರ್ಭದಲ್ಲಿ ಇದ್ರು ಅಂತೇಳಿ, ಕೊಲೆಗೂ ಮುಂಚೆ ಏನೋ ಒಂದು ಕಾಂಟ್ಯಾಕ್ಟ್ ಆಗಲಿದ್ರು, ಇವೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು, ಕೆಲ ಸಾಕ್ಷ್ಯಗಳನ್ನ ಅವರು ಸಂಗ್ರಹ ಮಾಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ಕೊಲೆ ಕೇಸಲ್ಲಿ ಅವರು ಭಾಗಿತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅವರ ಪಾತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಹಿತಿಯನ್ನ ಮತ್ತೆ ಸಾಕ್ಷ್ಯಾಧಾರಗಳನ್ನ ಸಿಐಡಿ ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಈ ಸದ್ಯಕ್ಕೆ ಅವರನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದ್ರೆ ಎಲ್ಲಿದ್ದಾರೆ ಈಗಲೂ ಕೂಡ ನಿಗೂಢವಾಗಿ ಈಗ ಬೈರತಿ ಬಸವರಾಜ್ ಎಲ್ಲಿದ್ದಾರೆ ಅದು ನಿಗೂಢವಾಗಿ ಉಳಿದಿರುವಂತದ್ದು. ಮತ್ತೆ ಅವರ ಬೈರತಿಯ ನಿವಾಸ ಏನಿದೆ ಆ ನಿವಾಸದಲ್ಲೂ ಕೂಡ ಇಲ್ಲ. ಮತ್ತೆ ನಿನ್ನೆ ಅಷ್ಟೇ ಅವರ ಒಂದು ಕಾರ್ಯಕ್ರಮ ಕೂಡ, ಒಂದು ಬರ್ತ್ಡೇ ಒಂದು ಪ್ರೋಗ್ರಾಮ್ ಕೂಡ ಅವರ ಮುಖಂಡರದಿತ್ತು ನಿನ್ನೆ KR ಅಲ್ಲಿ. ಆದ್ರೆ ಅದಕ್ಕೂ ಅವರು ಯಾವುದೇ ರೀತಿ ಹೋಗ್ಲಿಲ್ಲ. ಈಗ ಬೆಳಗಾವಿಗೆ ಹೋದಂತವ್ರು ರಿಟರ್ನ್ ಅವರು ಬೆಂಗಳೂರು ವಾಪಸ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಹಾಗಾದ್ರೆ ಬೆಳಗಾವಿಗೆ ಹೋದಂತ ಬೈರತಿ ಬಸವರಾಜ್ ಎಲ್ಲಿ ಹೋದ್ರು ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಪೃಥ್ವಿರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ